ادع إلى سبيل ربك بالحكمة والموعظة الحسنة وجادلهم بالتي هي أحسن. السلام عليكم ورحمة الله وبركاته. الحمد لله وحده والصلاة والسلام على من لا ನಬಿಯ بعد ಅಮ್ಮ ಬಾದ್. ವೀಕ್ಷಕರೇ, ಭೂಮುಖದ ಮೇಲೆ ಅಲ್ಲಾಹು ಸಹಸ್ರಾರು ಜೀವಿಗಳನ್ನು ಸೃಷ್ಟಿಸಿ ಕಳುಹಿಸಿದ್ದಾನೆ. ನಾವೆಲ್ಲರೂ ಈ ಭೂಮುಖದ ಮೇಲಿರುವ ಜೀವರಾಶಿಗಳಿಗೆ ಸೇರಿದವರು. ಇಡೀ ಜೀವರಾಶಿಗಳಲ್ಲಿ ಅತೀ ಶ್ರೇಷ್ಠ ಎಂದರೆ ಮನುಷ್ಯ ಬುದ್ಧಿವಂತ, ಮನುಷ್ಯ ಮೇಧಾವಿ. ಮನುಷ್ಯ ಆಕಾಶಗಳಲ್ಲಿ ಹಕ್ಕಿಗಳಂತೆ ಹಾರಾಡಬಲ್ಲ, ನೀರಿನಲ್ಲಿ ಮೀನಿನಂತೆ ಈಜಬಲ್ಲ, ನೆಲದಲ್ಲಿ ಚಿರತೆಯಂತೆ ಓಡಬಲ್ಲ. ಇಂತಹ ಮನುಷ್ಯ ನಿರಪೇಕ್ಷಕನಾಗಲಿಕ್ಕೆ ಸಾಧ್ಯವಿಲ್ಲ. ಮನುಷ್ಯ ಅವಲಂಬಿತ, ಆತ ಪರಾವಲಂಬಿಯಾಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ನಾವು ಯಾರಲ್ಲಿ ಮೊರೆ ಇಡಬೇಕು, ನಾವು ಯಾರ ಬಳಿ ಮಾರ್ಗದರ್ಶನವನ್ನು ಪಡೆಯಬೇಕು? ಈ ಪ್ರಶ್ನೆ ಉದ್ಭವಿಸಿದಾಗ, ಅದನ್ನು ತರ್ಕಿಸಿದಾಗ ಸಿಗುವಂತಹ ಉತ್ತರ ನಾವು ಧರ್ಮ ಮತ್ತು ಧಾರ್ಮಿಕತೆಯಲ್ಲಿ ನಂಬಬೇಕು. ಧರ್ಮ ಮತ್ತು ಧಾರ್ಮಿಕತೆಯಲ್ಲಿ ನಂಬಿದರೆ ಖಂಡಿತವಾಗಿಯೂ ನಾವು ಪಥಭ್ರಷ್ಟರಾಗುವುದಿಲ್ಲ, ನಾವು ವ್ಯತಿಚಲಿಸುವುದಿಲ್ಲ, ನಾವು ನೇರ ಮಾರ್ಗದಿಂದ ವಕ್ರ ಮಾರ್ಗದೆಡೆಗೆ ಹೋಗುವುದಿಲ್ಲ. ಕಾರಣ, ಧರ್ಮವನ್ನು ಸಂರಕ್ಷಿಸುವವನು ಅಲ್ಲಾಹು ಆಗಿದ್ದಾನೆ. ಅಂದರೆ ವಹಿಯನ್ನು ಸಂರಕ್ಷಿಸುವ ಹೊಣೆಗಾರಿಕೆ ಅಲ್ಲಾಹನದ್ದಾಗಿದೆ ಮತ್ತು ವಹಿ ಅಲ್ಲಾಹನ ವಚನೆಯಾಗಿದೆ. ಪವಿತ್ರ ಖುರಾನಿನಲ್ಲಿ ನಾವು ಓದುತ್ತೇವೆ, ಸೂರತುಲ್ ಫಾತಿಹಾ ಯಾರು ಓದುವುದಿಲ್ಲ ಹೇಳಿ? ಒಂದು ದಿನದಲ್ಲಿ 5 ಹೊತ್ತು ನಮಾಜನ್ನು ನಾವು ನಿರ್ವಹಿಸುತ್ತೇವೆ. ಪ್ರತಿಯೊಂದು ರಕಾತಿನಲ್ಲಿ ನಾವು ಸೂರತುಲ್ ಫಾತಿಹನ್ನ ಪಠಿಸುತ್ತೇವೆ, ಅದರ ಪಾರಾಯಣ ಮಾಡುತ್ತೇವೆ. ಹಾಗಾದರೆ ಒಬ್ಬ ಸತ್ಯ ವಿಶ್ವಾಸಿ ಒಂದು ದಿನದಲ್ಲಿ 17 ಸಾರಿ ಸೂರತುಲ್ ಫಾತಿಹವನ್ನು ಓದುತ್ತಾನೆ, ಅಲ್ಲಾಹನಲ್ಲಿ ಮೊರೆ ಇಟ್ಟು ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತಾನೆ. ಇಯ್ಯಾಕ ನಅಬುದು ವ ಇಯ್ಯಾಕ ನಸ್ತഈನ್, ಓ ನಮ್ಮ ಪ್ರಭುವೇ, ಓ ನಮ್ಮ ರಬ್ಬೇ, ನಾವು ನಿನ್ನನ್ನೇ ಆರಾಧಿಸುತ್ತೇವೆ, ನಾವು ನಿನ್ನಲ್ಲಿಯೇ ಸಹಾಯವನ್ನು ಯಾಚಿಸುತ್ತೇವೆ. ಇಹ್ದಿನ ಸಿರಾತಲ್ ಮುಸ್ತಕೀಮ್, ಓ ನಮ್ಮ ಪ್ರಭುವೇ, ಓ ನಮ್ಮ ಪರಿಪಾಲಕನೇ, ಓ ನಮ್ಮ ರಬ್ಬೇ, ನೀನು ನಮಗೆ ಸರಿಯಾಗಿರುವಂತಹ, ರುಜುವಾಗಿರುವಂತಹ, ನೇರವಾಗಿರುವಂತಹ ಮಾರ್ಗವನ್ನು ತೋರಿಸು. ನಾವು ಅಲ್ಲಾಹನಲ್ಲಿ ಕರೆದು ಪ್ರಾರ್ಥಿಸಿ ನೇರ ಮಾರ್ಗವನ್ನು ಕೇಳ್ತಾ ಇದ್ದೇವೆ. ಒಂದು ಹದೀಸ್ ಕುದ್ಸಿಯಲ್ಲಿ ಸರ್ವಶಕ್ತನಾದ ಅಲ್ಲಾಹನು ಹೇಳುತ್ತಾನೆ, ಯಾ ಇಬಾದಿ ಕುಲ್ಲುಕುಂ ದಾಲ್ಲುನ್ ಇಲ್ಲಾ ಮನ್ ಹದೈತುಹು ಫಸ್ತಹದೂನಿ ಅಹದೀಕುಂ. ಓ ನನ್ನ ದಾಸರೇ, ನಾನು ಯಾರಿಗೆ ಸನ್ಮಾರ್ಗ ತೋರಿದ್ದೇನೆ ಅವರ ಹೊರತು ನೀವೆಲ್ಲರೂ ದಾರಿ ತಪ್ಪಿದವರು. ಆದ್ದರಿಂದ ನೀವು ನನ್ನಲ್ಲಿ ಸನ್ಮಾರ್ಗವನ್ನು ಕೇಳಿರಿ, ನಾನು ನಿಮಗೆ ದಾರಿಯನ್ನು ತೋರಿಸುತ್ತೇನೆ, ನಾನು ನಿಮಗೆ ಮಾರ್ಗದರ್ಶನವನ್ನು ಮಾಡುತ್ತೇನೆ. ನೋಡಿ ಸಹೋದರರೇ, ಎಂತಹ ಒಳಿತಿನ ಮಾತು! ಅಲ್ಲಾಹು ನಮಗೆ ಒಳಿತಿನ ಸನ್ಮಾರ್ಗವನ್ನು ತೋರಿಸಲಿಕ್ಕೆ ಸಿದ್ಧನಿದ್ದಾನೆ. ಆದರೆ ನಾವು ಮನಸ್ಪೂರ್ವಕವಾಗಿ ನಮ್ಮಷ್ಟಕ್ಕೆ ನಾವು ಅಲ್ಲಾಹನನ್ನು ಇನ್ನೂ ಅರ್ಪಿಸಿಲ್ಲ ಎಂದಾಯಿತು. ನಾವು ಅಲ್ಲಾಹನನ್ನು ಪ್ರಬಲವಾಗಿ ಅಲ್ಲಾಹನಲ್ಲಿ ವಿಶ್ವಾಸವನ್ನು ಇಡಬೇಕು. ಆಗ ನಾವು ಅಲ್ಲಾಹನ ಈ ಮಾರ್ಗವನ್ನು ಅರಸಲು ಸಿದ್ಧರಾಗ್ತೇವೆ. ಅಲ್ಲಾಹನ ಮಾರ್ಗದರ್ಶನ ನಮಗೆ ದೊರಕುತ್ತದೆ ಮತ್ತು ನಾವು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಾಡಿ ಹೇಳಿ ತೋರಿಸಿರುವಂತಹ ಮಾರ್ಗದಲ್ಲಿ ಮಾರ್ಗದರ್ಶನವನ್ನು ಪಡೆದು ಅವರ ಮುತಾಬಾತನ್ನು ಮಾಡುತ್ತಾ ನಾವು ನಮ್ಮ ಜೀವನದಲ್ಲಿ ಮುಂದಕ್ಕೆ ಹೋದರೆ ಖಂಡಿತವಾಗಿಯೂ ಶೈತಾನನ ವಸ್ವಸಕ್ಕೆ ನಾವು ಬಲಿಯಾಗುವುದಿಲ್ಲ. ಶೈತಾನ್ ಅಲ್ಲಿ ಕುಳಿತಿದ್ದಾನೆ, ನಮ್ಮನ್ನು ನೇರ ಮಾರ್ಗದಿಂದ ವಕ್ರ ಮಾರ್ಗದೆಡೆಗೆ ಕರೆದೊಯ್ಯಲು ಶೈತಾನ್ ಅಲ್ಲಿ ಕುಳಿತಿದ್ದಾನೆ ಸಹೋದರರೇ. ಆದ್ದರಿಂದ ನಾವು ನೇರ ಮಾರ್ಗದಲ್ಲೇ ಹೋಗಬೇಕೆಂದಾದರೆ ಕುರಾನನ್ನು ಹಿಡಿದುಕೊಳ್ಳಬೇಕು, ಹದೀಸನ್ನು ಅವಲಂಬಿಸಬೇಕು. ಅಲ್ಲಾಹನ ಪ್ರವಾದಿಯ ಒಂದು ಅಧಿಕೃತ ಹದೀಸ್ ಇದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ತರಕ್ತು ಫೀಕುಂ ಅಮರೈನ್ ಲನ್ ತದಿಲ್ಲು ಮಾ ತಮಸಕ್ತುಂ ಬಿಹಿಮಾ ಕಿತಾಬಲ್ಲಾಹ್ ವ ಸುನ್ನತ ರಸೂಲಿ. ಜನರೇ, ನಾನು ನಿಮ್ಮಲ್ಲಿ 2 ವಸ್ತುಗಳನ್ನು ಬಿಟ್ಟು ಅಗಲುತ್ತಿದ್ದೇನೆ, ಅಲ್ಲಾಹನ ದಿವ್ಯ ಗ್ರಂಥ ಅಂದರೆ ಕುರಾನ್ ಮತ್ತು ನಿಮ್ಮ ಪ್ರವಾದಿಯ ಸುನ್ನತ್ ಅಂದರೆ ಅಧಿಕೃತವಾಗಿರುವಂಥ ಹದೀಸ್ಗಳು.
ಎಲ್ಲಿಯವರೆಗೆ ನಾವು ಈ ಎರಡನ್ನು ಅವಲಂಬಿಸಿರುತ್ತೇವೆಯೋ ಅಲ್ಲಿಯವರೆಗೆ ನಾವು ಪಥಭ್ರಷ್ಟರಾಗುವುದಿಲ್ಲ, ಅಲ್ಲಿಯವರೆಗೆ ನಾವು ನೇರ ಮಾರ್ಗದಿಂದ ವಕ್ರ ಮಾರ್ಗದೆಡೆಗೆ ಸಾಗುವುದಿಲ್ಲ. ನಾವು ಒಳಿತನ್ನು ಬಯಸುವುದಾದರೆ ಕುರಾನ್ ಮತ್ತು ಹದೀಸನ್ನು ಅವಲಂಬಿಸಬೇಕು. ಅಲ್ಲಾಹನು ನಮ್ಮೆಲ್ಲರಿಗೆ ಕುರಾನ್ ಮತ್ತು ಹದೀಸನ್ನು ಅವಲಂಬಿಸುವಂತಹ ತೌಫೀಕನ್ನು ನೀಡು. ಆಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.